ಏನ್ ಮಾಡಕತ್ತಿ ದೀಪ? 1 month old ಅಂತ ಇಲ್ಲಿ ಪಾಪುನ ಮಲ್ಸೋದು. ಸಾಂಬಾರ್ ಮುನ್ಗೆ ಹೋಗಿದ್ದು 7th ಮಂತಲ್ಲಿ. ಕುಂತವಳೆ ಪಾಪು ಚಡ್ಡಿ ಬಟ್ಟೆ ಎಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ಪಾಪುಗೆ ಅಂತ ಮನೆಯಲ್ಲೇ ಕಣ್ಕಪ್ಪು ಮಾಡ್ತಾ ಇರೋದು. ಸೊ ಬಾದಾಮಿಂದ ಕ್ಯಾಂಡಲ್ ಹಚ್ಬಿಟ್ಟು ದೀಪದಿಂದ ಹಿಡಿದ್ರೆ ಈ ಥರ ಆಗ್ಬಿಡುತ್ತೆ. ಇನ್ನು ಪ್ಲೇಟಲ್ಲಿ ಮಾಡಿದ್ರೆ ಇನ್ನೂ ತುಂಬ ಜಾಸ್ತಿನೇ ಬರುತ್ತೆ. ಸೊ ಪಾಪುಗೆ ಅಂತ ಕಾಜಲ್ ಮಾಡಿರೋದು ಮನೇಲಿ. ಬಾದಾಮ್ ಬರುತ್ತಲ್ಲ ಅದರಿಂದ ಅಮ್ಮ ಬಾದಾಮ್ ಬರುತ್ತಲ್ಲ ಅದನ್ನು ಫೋಕಿಂದ ಚುಚ್ಬಿಟ್ಟು ಈ ಥರ ದೀಪಕ್ಕೆ ಹಂಗೆ ಇಟ್ಬಿಟ್ರೆ ಈ ಥರ ಕಪ್ಪಗೆ ಬರುತ್ತೆ. ಇಲ್ಲಿ ನೋಡಿ ಏನಾರು ಹಚ್ತಾ ಇದಾರೆ ರೀ. ಕಾಜಲ್ ಪಾಪಗೆ ಮಾಡಿರೋದು ಫಸ್ಟ್ ಅಲ್ಲಿ ಆಮೇಲೆ ಕಾಲಿಗೆ. ಸಣ್ಣ ಪಾಪಿದಾಗ ಹಚ್ತಿದ್ವಿ. ತೆಗೆದು ತುಪ್ಪ, ಮೇ ಬಿ ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ತೆಗ್ದಿಡೋದು. ಸಣ್ಣ ಪಾಪು ಬಂತಪ್ಪ, ಸಣ್ಣ ಪಾಪು, ಸಣ್ಣ ಪಾಪು. ಪಾಪು ಹೆಂಗಳತ್ತಮ್ಮ? ಇಲ್ಲಿ ನಾಷ್ಟಕ್ಕೆ ಅಂತ ಸಬ್ಬಸ್ಗೆ ಹಾಕ್ಬಿಟ್ಟು ರಾಗಿ ಶಾವಿಗೆ ಮಾಡಿದಾರ. ಮಧ್ಯಾಹ್ನಕ್ಕೆ ಇಲ್ಲಿ ಅನ್ನ ಮತ್ತು ಪಪ್ಪು ಮಾಡೋಣ ಅಂತೇಳಿ ಪಪ್ಪು ರೆಡಿ ಆಗ್ತದೆ. ಏನ ಚೆನ್ನಾಗೈತೆ ನಿಜ ಹೇಳ. ಈಗೆಲ್ಲ ನೋಡಿ ಅವಳು ಟಾಯ್ಸ್ ಎಲ್ಲ ತೋರಿಸಿ, ಮುಖ ತೋರಿಸಿ. ಪುಟಾಣಿ ಬಟ್ಟೆಗಳು. ಮಗನ ಬಟ್ಟೆ ಮಾಡಿಸಿಡಕತ್ತಿ. ಎಷ್ಟು ಕ್ಯೂಟ್ ಕ್ಯೂಟ್ ಇದೆ. ನಾಮಕರಣಕ್ಕೆ ಹಾಕಿದ್ದು ಎಷ್ಟು ಚಂದ ಕಾಣಕತ್ತಿತ್ತಲ್ಲ ನಾಮಕರಣಕ್ಕೆ ಹಾಕಿದ್ದು. ಕರೆಕ್ಟ್ ಆಗಿದೆ ನೋಡ. ಚಿಕ್ಕ ಸೈಜ್ ಸಿಗ್ತಾವ ನೋಡು. ಏನ್ ಸಿಗಲ್ಲ, ಎಲ್ಲ ಸಿಗ್ತಾವ. ಅದೊಂದು ಚಲೋ. ಮೇಲೆ ಎಲ್ಲ ಹಾಕಕ್ಕೆ ಡ್ರೆಸ್ ಯಾಕೆ ಬಿಚ್ಚಿಯ ತೋರಿಸ್ಕೊಂತಿ ಅಂತನಾ? ಡ್ರೆಸ್ ಎಲ್ಲ ಬಿಚ್ಕೊಂಡು ಕುಂತವಳೆ ಪಾಪು ಚಡ್ಡಿ ಬಟ್ಟೆ ಎಲ್ಲ. ಸೊ ಆ್ಯಕ್ಚುಲಿ ನಾಮಕರಣದ್ದು ವೀಡಿಯೋ ಕೂಡ ಪೆಂಡಿಂಗ್ ಇದೆ. ಅದು ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸ್ವಲ್ಪ ದಿನ ಆಗಲಿ ಅಂತ ನಾನು ಇನ್ನೂ ಶೇರ್ ಮಾಡಿಲ್ಲ. ಅದೊಂದು ಸ್ವಲ್ಪ ಆಗಲಿ, ಸ್ವಲ್ಪ ಟೈಮ್ ಕೂಡ ಬರಲಿ, ಆಮೇಲೆ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಏನ ಅಂದರು ಬಟ್ಟೆ ಅಮ್ಮ ವಾಶ್ ಮಾಡ್ತಿದ್ದಾರೆ ಅಂದರೆ ಸಾಕು ಬಂದುಬಿಡ್ತಾಳೆ. ಇನ್ನು ಅಮ್ಮ ಮಾಡ್ತಾಯಿಲ್ಲ ಅಂದರೂ ಕರೀತಾಳೆ, ಬಾ ಹೋಗಿ ಬೇಗ ಬೇಗ ಮಾಡೋಣ ಅಂತ. ಇಲ್ಲಿ ಒಂಥರ ಚೆನ್ನಾಗಿದೆ, ಬಟ್ಟೆ ವಾಶ್ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಒಣಗಿಬಿಡುತ್ತೆ. ಬಿಸಿಲು ಚೆನ್ನಾಗಿ ಬರುತ್ತೆ ಈ ಕಡೆ ಬಾಲ್ಕನಿಲಿ ಮತ್ತು ಯುಟಿಲಿಟಿಲಿ. ಅದಕ್ಕೆ ಯಾವುದೇ ಥರ ಬಿಲ್ಡಿಂಗ್ಸ್ ಏನೂ ಇಲ್ಲಲ್ಲ. ಸೊ ಅದೊಂದು ಅಡ್ವಾಂಟೇಜ್. ಆರಾಮಾಗಿ ಗಾಳಿ ಬೆಳಕು ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗಲ್ಲ. ಯಾವ್ದೋ ಹುಳ ಬಂದಿದೆ ಅಂತ. ಏನ್ ಬಂದಿತ್ತೀಯ? ಜೋರೈತಿ ಏನಂದಿಲ್ಲ. ಬಟ್ ತಣ್ಣಗಿಲ್ಲೇನೆ, ಫುಲ್ ಬಿಸಿಲಿದೆ. ಈ ಕಡೆ ನೋಡಿ, ಈ ಕಡೆ ತಿರ್ಕೊ. ಕೂದಲು ಒದ್ದೆ ಮಾಡ್ಕೋಬೇಡ, ಒಂದು ಜುಟ್ಟು ತುರುಬು ಥರ ಕಟ್ಬಿಡಮ್ಮ. ಅಮ್ಮ ಇವಾಗ ಮಸಾಜ್ ಮಾಡಿಸ್ತಾ ಇದ್ದಾರೆ ಪಾಪುಗೆ. ಮಸಾಜ್ ಮಾಡಿಸಿ ಸ್ನಾನ. ನಿನಗೂ ಹಿಂಗೆ ಮಾಡಿಸ್ತಾ ಇದ್ದೆ ನೋಡಿ. ಕಾಲೇ ಕೊಡಂಗಿಲ್ಲ ಒಟ್ಟು. ನೀರಲ್ಲಿ ಚೆನ್ನಾಗಿ ಆಟ ಆಡಿದಾಳೆ. ಇವಾಗ ಡಿಫ್ರೆಂಟ್ ಕಾಣ್ತಾ ಇದ್ದಾಳೆ ಇವತ್ತು. ಏನು ಅಲ್ಲಿ ಮಸಾಜ್ ಮಾಡಿ ಆತೈತೆ. ಇಲ್ಲಿ
ಅಡುಗೆ ಆಗಿದೆ. ಅನ್ನ ಮತ್ತು ಸಾಂಬಾರು, ಪಾಲಕ್ ಕಾಫಿ ಎಲ್ಲ ಮಾಡಿರೋಂಥ ಸಾಂಬಾರು. ಅಮ್ಮ ರಮ್ಸಮ್ಮ ಮಾಡ್ದಲ್ಲ ಮಾಡಂಗೆ ಹಂಗಲ್ಲ ಅದಲ್ಲ ಏನೋ ಅಂದಲ್ಲ. ಪಾಪುಗೆ ಸ್ನಾನ ಮಾಡಿಸ್ಬೇಕಾದ್ರೆ ವಾರ್ಮ್ ವಾಟರ್ಗೆ ಸ್ವಲ್ಪ ಬ್ರೆಸ್ಟ್ ಮಿಲ್ಕ್ ಏನೋ ಮಿಕ್ಕಿರುತ್ತೆ, ಅದನ್ನ ಆ್ಯಡ್ ಮಾಡ್ತಾ ಇದೀವಿ. ಯಾಕಂದರೆ ಬ್ರೆಸ್ಟ್ ಮಿಲ್ಕಲ್ಲಿ ನ್ಯಾಚುರಲ್ ಕಾಂಪೊನೆಂಟ್ಸ್ ಇರುತ್ತೆ, ಮಾಯಿಶ್ಚರ್ ಆಗಿರುತ್ತೆ, ಸ್ಕಿನ್ನ ಯಾವುದೇ ಥರ ರ್ಯಾಷಸ್ ಆ ಥರ ಆಗೋದಿಲ್ಲ. ಮತ್ತು ಆ್ಯಕ್ನೆ ಎಕ್ಸಿಮಾ ಎಲ್ಲ ಬರೋ ಚಾನ್ಸಸ್ ಇರುತ್ತಲ್ಲ, ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ತುಂಬ ಸಾಫ್ಟ್ ಇರುತ್ತೆ ಡೆಲಿಕೇಟ್ ಸ್ಕಿನ್ಗೆ ಅಂತ ನಾನು ಕೂಡ ಏನಾಗಿದೆ ಯೂಸ್ ಮಾಡ್ತಾ ಇದ್ದೆ ಅವಾಗೆಲ್ಲ. ಸೊ ಅಂದರೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಒಂದೊಂದು ಮಕ್ಕಳಿಗೆ ರಿಯಾಕ್ಷನ್ ಕೂಡ ಆಗುತ್ತೆ. ಸೊ ನೋಡಿ ಯೂಸ್ ಮಾಡ್ಕೊಳ್ಳಿ. ನಾನಂತರೂ ಏನಾಗಿದ್ದನ್ನ ಯೂಸ್ ಮಾಡ್ತಾ ಇದ್ದೆ. ಇವಾಗ ಪಾಪುದು ಇವತ್ತಿಗೆ ಕರೆಕ್ಟು 1 ತಿಂಗಳಾಯಿತು ಪಾಪು ಹುಟ್ಟಿ. ಸೊ ಹಾಗಾಗಿ 1 ಮಂತದ್ದು ಫೋಟೋಶೂಟ್ ಮಾಡಿಸೋಣ ಅಂತ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ಸೊ ಇದು ಈ ಥರ ಒಂದು ಬೆಡ್ಶೀಟ್ ಬ್ಲ್ಯಾಂಕೆಟ್ ಥರ ಬರುತ್ತೆ. ಇಲ್ಲಿ ಕೊಡಿ, ಅದು ತೋರಿಸು. ಈ ಥರ ಒಂದು ಕಾರ್ಡ್ಸ್ ಕೊಟ್ಟಿರ್ತಾರೆ 12ವರೆಗೂ ನಂಬರ್ಸು. ಇದ್ರೆ ಟುಡೇ ಐ ಆಮ್ 1 ಮಂತ್ ಓಲ್ಡ್ ಅಂತ ಇಲ್ಲಿ ಪಾಪುನ ಮಲ್ಸೋದು, ಹಲೋ ಬೇಬಿ ಅಂತ. ಸೊ ಇದೇ ಥರ 12 ಮಂತ್ಸ್ವರೆಗೂ ಮಾಡ್ಕೊಂಬರೋದು ಎವ್ರಿ ಮಂತ್. ಮಲ್ಸೋಣ, ಹಂಗೆ ಇಡಬೇಕು. 1 ಇಡು. 1 ಯಾವುದು? 2 ಕರೆಕ್ಟ್. ಮಲಗಿಸಿದ್ದೀವಿ ಸ್ವಾಡಲ್ ಮಾಡಿ. ಇವಾಗ ಕಣ್ಕಪ್ಪು ಏನಿದೆ ಇವಾಗ ತೆಗೆದು ಒಂದು ಶಿಫ್ಟ್ ಮಾಡೋಣ ಅಂತ. ಸುಮ್ಮನೆ ನೋಡ್ಬೇಕಷ್ಟೇ, ಬಿಡು. ನೋಡಿ ಇನ್ನ ಕೆನ್ನೆಗೆ ಹೋಗಿ ಅಲ್ಲ, ಹಂಗೆ ಇದೆ. ಇದೊಂದು ಇದೆ ಆಲ್ರೆಡಿ ಸಿರಿ ಹತ್ರ ಇತ್ತಂತೆ ಇದು. ಅಷ್ಟೇ, ಇದು ಕೆರಿಯೋದು ಸೌಂಡ್ ಬಂದರೆ ಒಂಥರ ಆಗುತ್ತೆ. ಸೊ ನಾನು ಕೂಡ ಇದೇ ಥರ ಏನಾಗೆ ಮಾಡಿದ್ದೆ ಮನೇಲಿ ಕಣ್ಕಪ್ಪು. ಫಸ್ಟ್ ಟೈಮ್ ಅಲ್ವಾ, ಸೊ ಆಚೆಯಿಂದ ತಂದು ಹಚ್ಚೋಕ್ಕೆ ಸ್ವಲ್ಪ ಭಯ ಇರುತ್ತೆ. ಮನೆಯಲ್ಲೇ ನಾವು ಈ ಥರ ಮಾಡಿದ್ದೀವಿ ಅಂದಾಗ ಅದೊಂದು ಸ್ವಲ್ಪ ಸಮಾಧಾನ ಇರುತ್ತೆ. ಸೊ ಈ ಥರ ಕಣ್ಕಪ್ಪು ಎಲ್ಲ ತೆಗೆದು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಇಯರ್ಬಡ್ಸ್ ಅಥವಾ ಏನಾದರೂ ಒಂದು ಕಡ್ಡಿಯಿಂದ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಆರಾಮಾಗಿ ಡಾರ್ಕಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ನಾವು ರಬ್ ಮಾಡಬೇಕು, ಅದು ಅಳಗಿಸ್ಬೇಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ, ಸ್ಮಡ್ಜೆ ಆಗೋದಿಲ್ಲ. ಸೂಪರ್ ಡಾರ್ಕ್. ವಾವ್, ನಾವೇ ಹಿಂಗೆ ಮಾಡಿ ಎಕ್ಸ್ಚೇಂಜ್ ಮಾಡ್ಬೇಕಲ್ಲ ನಮಗೆ. ಕೊಡಿ, ಏನಾಗತ್ತೆ ಸ್ವಟ್ಟ ಮಾಡಲ್ಲ ಹೇಳಿ. ಇವತ್ತು ಫುಲ್ ಡಿಫ್ರೆಂಟ್ ಕಾಣ್ತಾಳ ಕಾಜಲ್ಲ. ಬೇಡ, ಹಚ್ಚಿದೆ ಸಾಕು. ಸೊ ಪಾಪು ಮಲ್ಕೊಂಡಿತ್ತು, ಚೆನ್ನಾಗಿ ಸ್ನಾನ ಆಗ್ಬಿಟ್ಟಿತ್ತಲ್ಲ, ಆ ಪಾಪುಗೆ ಹೋಗಿ ಕಣ್ಕಪ್ಪು ಹಚ್ಚಿದ್ವಿ. ಕಣ್ಕಪ್ಪು ಹಚ್ಚಿದ್ಮೇಲೆ ತುಂಬ ಡಿಫ್ರೆಂಟಾಗೆ ಕಾಣ್ತಾ ಇತ್ತು. ನನಗಂತೂ ತುಂಬ ಕ್ಯೂಟ್ ಅನಿಸ್ತಾ ಇತ್ತು. ಆ್ಯಕ್ಚುಲಿ ಫೇಸ್ ಏನೋ ರಿವೀಲ್ ಮಾಡಿಲ್ಲಲ್ಲ, ಅವ್ರು ತೋರಿಸಿಲ್ಲ, ಸೊ ಹಾಗಾಗಿ ತೋರ್ಸೋಕ್ಕಾಗಿಲ್ಲ. ಬಟ್ ಕಣ್ಕಪ್ಪು ಹಚ್ಚಿದ್ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಇನ್ನು ಟೀ ಮಾಡೋಣ ಅಂದ್ಬಿಟ್ಟು ಸಾಯಂಕಾಲಕ್ಕೆ ಟೀ ಮಾಡ್ತಾ ಇದ್ದೆ. ಮಧ್ಯಾಹ್ನಕ್ಕೆ ಅನ್ನ ಮತ್ತು ಸಾಂಬಾರು ಮಾಡಿದ್ವಿ, ತಿನ್ಕೊಂಡ್ವಿ. ಸೊ ಪಾಪು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ. ಅಂದರೆ ಮಲ್ಕೊಂಡ್ರೆ ಒಂದು ಸ್ಟ್ರೆಚ್ ಒಂದು 2 to 3 hours ಮಲ್ಕೊಂಡ್ಬಿಡ್ತೆ. ಒಂದೊಂದು ಸರಿ ಮಲ್ಗೋದೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಂದರೆ ಎವ್ರಿ 1 hour ಹಂಗೆ ಎದ್ದೊಳೋದು, ಮತ್ತೆ ಮಲ್ಸಕ್ಕೆ ಮತ್ತೆ 1 2 hours ಹಂಗಾಗುತ್ತೆ. ಸ್ಟಾರ್ಟಿಂಗ್ ಒಂದು 3 ತಿಂಗಳು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದಕ್ಕೆ. ಸೊ ಇನ್ನು ಟೀ ಮಾಡಿದ್ವಲ್ಲ, ಅದಕ್ಕೆ ಬ್ರೆಡ್ ಕೂಡ ಆರ್ಡರ್ ಮಾಡಿತ್ತು. ಅಯ್ಯಂಗಾರ್ದು ಬ್ರೆಡ್ ತುಂಬ ಚೆನ್ನಾಗಿರುತ್ತೆ, ಅದು ಫ್ರೆಶ್ ಅನಿಸುತ್ತೆ ಬೇರೆ ಎಲ್ಲ ಸ್ಟೋರ್ ಮಾಡಿ ತಿನ್ನೋಕ್ಕಿಂತ. ನನಗಿದೇ ಒಂದು ಇಷ್ಟ ಆಗೋದು. ಸೊ ಹಾಗೆ ಅದ್ರ ಜೊತೆ ಒಂದು ಇದು ಶೈನಿಂಗ್ದು ಪೆನ್ಸ್ ಎಲ್ಲ ಬರುತ್ತಲ್ಲ, ಅದು ತರಿಸಿ, ಮತ್ತು ಫೆವಿಕ್ವಿಕ್ ಎಲ್ಲ ತರಿಸಿದ್ಲು. ಅಂದರೆ ಬುಕ್ ಇರುತ್ತೆ, ಆ ಬುಕ್ಕೆಲ್ಲ ರೆಕಾರ್ಡ್ ಮಾಡಿ ಇರೋಣ ನೆನಪಿಗೆ ಅಂತ. ಸೊ ಇದೆಲ್ಲ ನೋಡ್ತಾ ಇದ್ದರೆ ನನ್ನ ಸ್ಕೂಲೇ ನೆನಪಾಗುತ್ತೆ. ಅವಾಗೆಲ್ಲ ಸ್ಲ್ಯಾಮ್ ಬುಕ್ಕಲ್ಲಿ ಬರೀ ಶೈನಿಂಗ್ ಪೆನ್ನಲ್ಲೇ ಎಲ್ಲ ಬರೆದು ಮಾಡ್ತಾ ಇದ್ದಿದ್ದು. ಸೊ ನಾವು ಟೀ ಎಲ್ಲ ಕುಡ್ದಾಯ್ತು. ಸಾಯಂಕಾಲ ಅಕ್ಕ ಮತ್ತು ತಮ್ಮ ಇಬ್ಬರು ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ರು. ಸೊ ಅಷ್ಟೊತ್ತಿಗೆ ನಾವು ಏನೇನು ಕೆಲಸ ಇರುತ್ತೆ ಅವಾಗೆ ಮುಗಿಸ್ಕೊಬಿಡ್ಬೇಕು. ಸಿರಿಗೆ ಅವಾಗಲೇ ಟೈಮ್ ಸಿಗೋದು. ಸೊ ಮಕ್ಕಳು ಒಂದು 3 ತಿಂಗಳವರೆಗೂ ಅಷ್ಟೇ ಬೆಳೆದ್ಬಿಟ್ರೆ ಆಮೇಲೆ ಆರಾಮಾಗಿ ಆಗ್ಬಿಡುತ್ತೆ ಎಲ್ಲ. ಸೊ ಎಲ್ಲ ಪಾಪು ಮಲ್ಕೊಂಡಿತ್ತಲ್ಲ, ಹಾಗಾಗಿ ಸಿರಿ ಬೇಬಿ
ರೆಕಾರ್ಡ್ದು ಬುಕ್ ತರಿಸಿದ್ದು, ಪೆನ್ನು ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ಲು. ಅಂದರೆ ರೆಕಾರ್ಡ್ ಬುಕ್ ಇದ್ದರೆ ಒಂಥರ ನೆನಪಿಗೆ ಚೆನ್ನಾಗಿರುತ್ತೆ, ಯಾವಾಗ ಹುಟ್ಟಿದ್ದು, ಯಾವಾಗ ಕನ್ಫರ್ಮ್ ಆಗಿರೋದು, ಮತ್ತು ಹೈಟ್ ಎಷ್ಟು ಪಾಪುದು, ವೆಯ್ಟು, ಹೇರ್ ಕಲರ್ ಯಾವ ಥರ, ಮತ್ತು ಫೋಟೋಸು ಎಲ್ಲ ನಮ್ದು ಏನೇನಿರುತ್ತೆ ಎಲ್ಲ ಫೀಲಿಂಗ್ಸ್ ಎಲ್ಲ ಬರೆದು ಇಟ್ಕೋಬೋದು. ಒಂಥರ ಚೆನ್ನಾಗಿರುತ್ತೆ. ಪಾಪು ಎಲ್ಲ ಮಲ್ಕೊಂಡಿತ್ತಲ್ಲ, ಸೊ ಹಾಗಾಗಿ ಸಿರಿ ಬರೆಯೋಣ ಅಂತ ತರಿಸಿದ್ದಾಳೆ. ನನಗೆ ಇಷ್ಟ ಆಗಿದ್ದೇನು ಅಂದರೆ ಇದು ನೆಕ್ಸ್ಟ್ ಪೇಜಲ್ಲಿ ಎಲ್ಲರದು ಫ್ಯಾಮಿಲಿ ಟ್ರೀ ಥರ ಎಲ್ಲ ಬಂದಿದೆ. ಅದಕ್ಕಂತಾನೆ ಒಂದಷ್ಟು ಮತ್ತು ಫೋಟೋಸ್ ಎಲ್ಲ ಅದು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ. ಅಂದರೆ ಥ್ರೂ ಔಟ್ ಪ್ರೆಗ್ನೆನ್ಸಿ ಅವಳಿಗೆ ಯಾವ್ದು ಸ್ಪೆಷಲ್ ಇದೆ ಆ ಒಂದಷ್ಟು ಫೋಟೋಸ್ನ ತಗೊಂಡಿದ್ದಾಳೆ. ಹೋಗಿದ್ದು 7th ಮಂತಲ್ಲಿ ಗೋವಾ, ಬೇಬಿ ಮೂನ್ 7th ಮಂತ್ ಗೋವಾ. ಸೀಮಂತ ಫೋಟೋ ಓಕೆ. ಇದು ನನ್ನ ಬೇಬಿದು ಸ್ಕ್ಯಾನ್ ಮಾಡಿದಾಗ ಮುಖ ನೋಡಿ ಸೇಮ್ ಏನಾದ್ರು ಹಿಂಗೆ ಇದೆ ಫೇಸು. ನಾನು ಶುಗರ್ ಟೆಸ್ಟ್ ಮಾಡ್ತಾ ಇದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಡಯಾಬಿಟಿಸ್ ಬಂದಿತ್ತಲ್ಲ, ಅದಕ್ಕೆ ಮೆಮೊರೀಸ್ ಅಂತ ಒಂದು ತೆಗೆದಿಟ್ಟಿನಿ. ಬಟ್ ಇದು ನಾರ್ಮಲ್ ಬಂದಿತ್ತು, ಜಾಸ್ತಿ ಇರೋದು ತೆಗಿಬೇಕಿತ್ತು. ಆಮೇಲೆ ಇದು ಸೇಮ್ ಬೇಬಿ ಮುಂಡು, ಇದು ವಿಡಿಯೋ ಕಾಲಲ್ಲಿತ್ತು. ಸೂಪರ್. ಇದು ನನ್ನ ಡೆಲಿವರಿ ಟೈಮಲ್ಲಿ ಆ ಡೇ ದಿನ ವಿಡಿಯೋ ಮಾಡಿದ್ದು, ಹಾಸ್ಪಿಟಲ್ ಹೋಗೋ ಒಂದು ಫೋಟೋಶೂಟ್ ಬೀಚ್ ಹತ್ರ. ಇದು ನನ್ನ ಪ್ರೆಗ್ನೆನ್ಸಿ ನ್ಯೂಸ್ ಗೊತ್ತಾದ್ಮೇಲೆ ಆಕಾಶ್ಗೆ ಫಸ್ಟ್ ಹೇಳಿದ್ದು ಆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿಯಾ? ಸೂಪರ್. ಇದು ಸುಮ್ಮನೆ ನಾನು ಆಕಾಶ್ ಇಬ್ಬರು ಹೊರಗಡೆ ಹೋಗಿದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಇದು ವೋಟಿಂಗ್ ಟೈಮ್. ಇದು ಟ್ರೆಡಿಷ್ನಲ್ ಫೋಟೋಶೂಟ್ ಹುಬ್ಳಿಯಲ್ಲಿ ಮಾಡಿದ್ವಲ್ಲ, ಹುಬ್ಳಿಯಲ್ಲಿ ಯಾವಾಗ 8th ಮಂತಲ್ಲಿ ಇದೆ. ಇದೆ ನೋಡಿ, ಚೆಕ್ ಮಾಡಿ ಕನ್ಫರ್ಮ್ ಆಗಿದ್ದಿನ. ಅದು ಹೊಟ್ಟೆದು. ಇದು ಫೋಟೋಶೂಟ್. ಇದು ಸೂಪರ್. Assume it has an index and write query, it might not work on Oracle database. Right. ಚಾ ನಾನು ಆವಾಗಲೇ ಚಾ ಕೆಟ್ಟಾಗ ಹೋಗಿ ಕೇಳೀನಿ, ಚಾ ಕುಡಿತೀಯ ಮಂಜು, ಬ್ರೆಡ್ ಐತಂತ. ಏನಿದೆ ಬೇಡ ನಾನು ಕುಡಿಯಲ್ಲ ಅಂದ. ಇವಾಗ ಬ್ರೆಡ್ ನೋಡ್ಬಿಟ್ರಿ ನನಗೆ ಬೇಕು ಚಾ ಅಂತ ಕೇಳ್ತಿದ್ದೆ. ಆವಾಗಲೇ ನಾನು ಏನು ಹೇಳಿದ್ದೀನಿ ಎಲ್ಲ ಕೇಳಿಸ್ಕೊಂಡಿಲ್ಲ. ಸೊ ಇವಾಗ ಮತ್ತೆ ಮಂಜು ಚಾಗಿಟ್ಟೀನಿ. ಹಿಯರ್ ಈಸ್ ಯೋರ್ ಟೀ ಮಂಜು. ಚಾ ಬ್ರೆಡ್ ಮಾತ್ರ ಸಕ್ಕದಾಗೈತೆ. ಆಮೇಲೆ ನಾವು ಬ್ರೆಡ್ ಅಮ್ಮಂತ ಅಮ್ಮ ನೋಡಿ ನಮ್ಮದು ವಿಡಿಯೋ ನೋಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಅಮ್ಮ ಮನೆಗೆ ಬಂದರೆ ಅಂತೂ ಟೈಮ್ ಯಾವ ಥರ ಹೋಗುತ್ತಂತಲೇ ಗೊತ್ತಾಗಲ್ಲ. ಅದೇ ಹೇಳ್ತಾ ಇದ್ದೆ, ನಮ್ಮ ಮನೇಲಿದ್ದರೆ ಟೈಮ್ ಅಷ್ಟೊಂದೇನು ಅನಿಸಲ್ಲ, ಓಕೆ ಥರ ಇರುತ್ತೆ. ಇಲ್ಲಿ ಬಂದರೆ ಮಾತ್ರ ಟೈಮ್ ಹೆಂಗೆ ಓಡ್ತಾ ಇರುತ್ತೆ ಅಂದರೆ, ನಾನು ನೋಡ್ತಾನೆ 3 ಗಂಟೆ ಸಾಯಂಕಾಲ, 4 ಗಂಟೆ ಟೀ ಟೈಮ್ ಆಗಿಬಿಡುತ್ತೆ. ಹಂಗೆ 6 ಗಂಟೆ ರಾತ್ರಿ ಊಟ ಟೈಮ್ ಎಷ್ಟು ಫಾಸ್ಟ್ ಹೋಗ್ತಾ ಇರುತ್ತೆ. ಅದು ಯಪ್ಪ ಎಷ್ಟು ಡಿಫ್ರೆನ್ಸ್ ಇದೆ ನಮ್ಮ ಮನೆಗೆ ಇಲ್ಲಿ ಅಂತ ಅದೇ ಹೇಳ್ತಾ ಇದ್ದೆ. ಇನ್ನು ಬಟ್ಟೆ ಎಲ್ಲ ಮಡಿಸಿಡ್ತಾ ಇದ್ವಿ. ಸೀರೆ ಅಷ್ಟೊತ್ತಿಗೆ ಎಲ್ಲ ಬರಿತಾ ಇದ್ಲು. ಅದೆಲ್ಲ ಚೆನ್ನಾಗಿರುತ್ತೆ. ಮುಂದೆ ಒಂದಿನ ಕುತ್ಕೊಂಡು ಓದ್ತಾ ಇದ್ರೆ ಆ ಡೇಟ್ಗೆ ಈ ಟೈಮ್ಗೆ ಏನಾಗಿತ್ತು, ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ನಮ್ಮ ಫೀಲಿಂಗ್ ಹೆಂಗಿತ್ತು ಎಲ್ಲ ಬರೀತಾ ಇದ್ರೆ ಅವಾಗವಾಗ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆವಾಗಲೇ ಹೇಳಿದ್ದೆ ನಾನು ಇದು ಬ್ರೆಸ್ಟ್ ಮಿಲ್ಕ್ ಎಲ್ಲ ಹಾಕಿ ಸ್ನಾನ ಮಾಡಿಸ್ಬೇಕಂದ್ರೆ ಏನಾಗಿ ನಾನು ಮಾಡ್ತಾ ಇದ್ದೆ ಅಂತ. ಅಂದರೆ ನಾನು ವಾರದಲ್ಲಿ 1-2 ಸರಿ ಹಂಗೆ ಮಾಡಿಸ್ತಾ ಇದ್ದೆ. ತಲೆ ಸ್ನಾನ ಮಾಡಿಸೋ ಟೈಮಲ್ಲಿ ಮಿಲ್ಕ್ ಏನು ಮಿಕ್ಕಿರುತ್ತಲ್ವ, ಕುಡ್ಸೋಕ್ಕಾಗಿರಲ್ಲ ಮಿಲ್ಕ್ ಮಿಕ್ಕಿರೋದನ್ನ, ಅದನ್ನ ನಾನು ಸ್ನಾನಕ್ಕೆ ಯೂಸ್ ಮಾಡ್ಕೊತಾ ಇದ್ದೆ. ಸೊ ಬೆನಿಫಿಟ್ಸ್ ಎಲ್ಲ ತುಂಬಾ ಇದೆ. ಆದರೂ ಒಂದ್ಸರಿ ಏನಾದರೂ ಏನಾದರೂ ಆ ಥರ ಇದ್ದಾಗ ಉರಿಯೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ರ್ಯಾಷಸ್ ಒಂದೊಂದು ಮಕ್ಕಳಿಗೆ ರಿಯಾಕ್ಷನ್ ಆಗುತ್ತೆ ಅಂತ. ಬಟ್ ಇದುವರೆಗೂ ಟಚ್ ವುಡ್ ಏನೂ ಆಗಿರಲಿಲ್ಲ. ಚಿಕ್ಕವಳಿದಾಗೆಲ್ಲ ಆಗ್ತಾ ಇದ್ವಲ್ಲ. ಸೊ ಹಾಗಾಗಿ ಸಿರಿ ಕೂಡ ಅವಳು ಟ್ರೈ ಮಾಡ್ತಾ ಇದ್ದಾಳೆ. ಫಸ್ಟೊತ್ತಿಗೆ ಅಕ್ಕ ಮತ್ತು ತಮ್ಮ ಇಬ್ಬರು ಎದ್ರು. ಪಾಪುಗೆ ನೇಲ್ಸ್ ತುಂಬ ಶಾರ್ಪ್. ಯೂಶಲಿ ಹುಟ್ಟಿದ ಮಕ್ಕಳಿಗೆ ಹೆಂಗಿರುತ್ತೆ ಅಂದರೆ ನೇಲ್ಸ್ ಬ್ಲೇಡ್ ಥರ ಇರುತ್ತೆ, ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗೋದಿಲ್ಲ, ಆ ಥರ ಶಾರ್ಪ್ ಆಗಿತ್ತು. ಸೊ ಹಾಗೆ ಮುಖಕ್ಕೆಲ್ಲ ಪರ್ಚ್ಕೊಂಡ್ಬಿಟ್ಟಿತ್ತು. ಅದರಷ್ಟಕ್ಕಷ್ಟೇ ಪರ್ಚ್ಕೊಂಡು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಮಗು. ಸೊ ಇಯಾನ ಕೂಡ ಹಂಗೇನೆ ಪರ್ಚ್ಕೊಂಡು ಫೇಸ್ಗೆಲ್ಲ ಮಾರ್ಕ್ ಆಗಿ ಅಳಕ್ಕೆ ಸ್ಟಾರ್ಟ್ ಮಾಡೋದೆಲ್ಲ ಆಗ್ತಾಯಿತ್ತು. ಸೊ ಅದಕ್ಕೆ ಮಿಟನ್ಸ್ ಎಲ್ಲ ಆಗ್ತದೆ. ಮಿಟನ್ಸ್ ಹಾಕಿದ್ರೆ 1 ನಿಮಿಷನೂ ಕೈಯಲ್ಲಿ ಇಟ್ಕೊಳ್ಳಲ್ಲ, ಕಿತ್ತಿ ಎಸ್ಬಿಟ್ಟಿರ್ತಾರೆ. ಯಾವ ಗ್ಯಾಪಲ್ಲಿ ಹೆಂಗೆ ಕಿತ್ತಾಕ್ತಾರೆ ಅಂದರೆ ಅಷ್ಟು ಹುಷಾರಿರ್ತಾರೆ ಮಕ್ಕಳೆಲ್ಲ. ಸೊ ಅದಕ್ಕೆ
ಇದು ನಮ್ಮ ತಮ್ಮ ಯಾನಾಗಿ ಆವಾಗ ತೊಗೊಂಬಂದಿದ್ದು ನೇಲ್ ಕಟ್ ಮಾಡೋಕ್ಕೆ ಅಂತ. ಸೊ ಹಾಗೆ ಎಲ್ಲ ಎತ್ತಿಟ್ಟಿದ್ದೆ. ಸೊ ಇವಾಗ ನೆಕ್ಸ್ಟು ಯಾನ ತಮ್ಮಗೆ ಬರ್ತಾ ಇದೆ, ಅದಕ್ಕೆ ಬ್ಯಾಟ್ರಿ ಹಾಕಿ ನೆಕ್ಸ್ಟ್ ಇದರಲ್ಲಿ ಸ್ಪೀಡ್ ಇರುತ್ತೆ L1 L2 ಮತ್ತು ಲೆಫ್ಟ್ ಸೈಡು ರೈಟ್ ಸೈಡ್ಗೆ ಮಾಡೋದಕ್ಕೆ. ಸೊ ಸ್ಪೀಡ್ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ನ್ಯೂ ಬಾರ್ನಿಂದ ಹಿಡಿದು ಮತ್ತು ಲಾಸ್ಟಲ್ಲಿ ಸಿಲ್ವರ್ದು ಏನು ಕಾಣಿಸ್ತಿದೆ ಇದು, ಅದು ಫುಲ್ಲು ಅಡಲ್ಟ್ವರೆಗೂ ಯೂಸ್ ಮಾಡ್ಕೋಬೋದು. ಮಿಡ್ಲಲ್ಲಿ ಇದು ಮತ್ತು ಫೈಲಿಂಗ್ ಮಾಡೋದಕ್ಕೆ ಆ ಥರ ನೇಲ್ಸ್ಗೆಲ್ಲ. ಸೊ ಎಲ್ಲ ಆ ಥರ ಕೊಟ್ಟಿದ್ದಾರೆ. ನನಗೆ ನ್ಯೂ ಬಾರ್ನ್ಗೆ ಯೂಸ್ ಆಗುತ್ತೆ ಅನಿಸುತ್ತೆ. ಅಡಲ್ಟ್ಸ್ಗೆಲ್ಲ ಮಾಡೋಕ್ಕೆ ಜಸ್ಟ್ ಫೈಲಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ನೇಲ್ ಫುಲ್ ಕಂಪ್ಲೀಟ್ ಕಟ್ ಮಾಡೋಕ್ಕೆ ಎಲ್ಲ ಟ್ರಿಮ್ ಮಾಡೋದು ಅದು ಅಷ್ಟೊಂದು ನನಗೆ ಓಕೆ ಅನಿಸಿಲ್ಲ. ಬಟ್ ನ್ಯೂ ಬಾರ್ನ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಆದರೆ ಲಿಂಕ್ನ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಏನಂದ ಗೊತ್ತಾ, ಮನೇಲಿದ್ದರೆ ಬೇಸರ ಆಗುತ್ತೆ ಅಂದ ನಮ್ಮ ತಮ್ಮ. ಆಫೀಸ್ಗೆ ಹೋದಾದ್ರೂ ಬೆಟ್ರ್ ಅಂದರೆ ಏನಂದೆ ನೀನು? ಎಲ್ಲರೂ ಬಂದಿದ್ದೀವಲ್ಲ ಅದಕ್ಕೆನಾ, ಸುಮ್ಮನೆ ಆಫೀಸ್ಗೆ ಹೋದ್ರೆ ಆಗ್ತಿತ್ತು ಎಲ್ಲರನ್ನು ಕಾಟ ಅಂತ. ಇಷ್ಟೊತ್ತು ನಾವು ಒಂದು ಪಾಪುದು ವಿಡಿಯೋ ಮಾಡಿದ್ವಿ, ಅದಕ್ಕೆ ಒಂದು ಕೇಕು. ಸೊ ಇವತ್ತಿಗೆ ಪಾಪು 1 ಮಂತ್ ಆಯಿತು ಹುಟ್ಟಿ. ಸೊ ಹಾಗಾಗಿ ಫೋಟೋಶೂಟ್ ಮಾಡೋಣ ಅಂತ ಇಯಾನಗೂ ಕೂಡ ಸೇಮ್ ನಾವು 1 ಮಂತ್ದು ಫೋಟೋಶೂಟ್ ಮಾಡಿದ್ವಿ. ಇದೇ ಥರ ಸೇಮ್ ಡೈಪರ್ ಎಲ್ಲ ಇಟ್ಬಿಟ್ಟು. ಸೊ ನಾನು ಆದರೆ ಆ ಫೋಟೋನ ಇಲ್ಲಿ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತೀನಿ. ಅದು ಸೇಮ್ ಹಂಗೆ ಮಾಡೋಣ ಅನಿಸ್ತು. ಯಾಕಂದರೆ ಈ ಟೈಮಲ್ಲಿ ಯೂಶ್ವಲಿ ಡೈಪರ್ಸ್ ಎಲ್ಲ ಜಾಸ್ತಿ ಇರುತ್ತಲ್ಲ, ಇವಾಗೆ ನಾವು ಯೂಸ್ ಮಾಡ್ಕೊಳ್ಳೋದು. ಅಟ್ಲೀಸ್ಟ್ ಈ ಥರ 1 ಹಾಕಿ ಮಾಡೋಣ ಅಂತ ನನಗೂ ಹಂಗೆ ಮಾಡಿತ್ತು ಅಂತ. ಹಾಗೆ ನಾನು ಇದು ಬ್ಲ್ಯಾಕ್ ಕಲರ್ ನನ್ನ ಹತ್ರ ಒಂದು ಬ್ಯಾಕ್ ಡ್ರಾಪ್ ಇತ್ತು ತರೋಣ ಅಂದ್ಕೊಂಡೆ. ಬಟ್ ಆದರೂ ಇಲ್ಲಿ ಬಂದಮೇಲೆ ಅನಿಸ್ತು ಇಲ್ಲ ತೊಗೊಂಡೇ ಬರೋಕ್ಕಾಗಿಲ್ಲ ನನಗೆ. ಬಟ್ ಅಮ್ಮ ಎಲ್ಲೋ ಗೊತ್ತಿಲ್ಲ ಇಟ್ಟಿದ್ದಾರೆ. ಇದು ತುಂಬ ಪರ್ಫೆಕ್ಟ್ ಆಗಿತ್ತು ಫೋಟೋಶೂಟ್ ಮಾಡೋದಕ್ಕೆ. ಸೊ ಏನೋ ಬ್ಲೌಸು ಏನೋ ಪೀಸ್ ಅನಿಸುತ್ತೆ. ಸೊ ಪರ್ಫೆಕ್ಟಾಗಿ ಮ್ಯಾಚ್ ಆಗಿತ್ತು. ಅದನ್ನೇ ಹಾಕಿ ಡೈಪರ್ಸ್ ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ 1 ಅಂತ. ನಮ್ಮ ಇಯಾನ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ತಮ್ಮಂದು ಫೋಟೋಶೂಟ್ ಮಾಡೋದಕ್ಕೆ. ಹೋಗಿ ಅವಳೇ ಡೈಪರ್ ಎಲ್ಲ ತೊಗೊಂಬಂದು ಒಂದೊಂದೇ ಕೊಡ್ತಾ ಇದ್ದಾಳೆ. ಸೊ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಫೋಟೋಶೂಟ್ ಮಾಡಿದ್ಮೇಲೆ ಕ್ಯೂಟಾಗಿ ಅಂತ ಚೆನ್ನಾಗಿ ಬಂದಿತ್ತು. ಇವಾಗೆಲ್ಲ ಏನು ಗೊತ್ತಾ, ನೀವು ಎಷ್ಟೇ ಫೋಟೋಶೂಟ್ ಮಾಡಿ ಏನೇ ಮಾಡಿದ್ರು ಇವಾಗ AI ಬಂದುಬಿಟ್ಟಿದೆ ಅಲ್ವಾ, ಜೆಮಿನಿ AI, ಏನೇನೆಲ್ಲ ಕ್ರಿಯೇಟ್ ಮಾಡ್ಬೋದು. ರೀಲ್ ಯಾವುದು ಒಂದು ಅರ್ಥ ಆಗೋದಿಲ್ಲ. ನನ್ನ ತಂಗಿ ಹಂಗೇ ಮಾಡ್ತಿರ್ತಾಳೆ, ಏನಕ್ಕೆ ಫೋಟೋಶೂಟ್ ಮಾಡಿ ದುಡ್ಡು ವೇಸ್ಟ್ ಮಾಡಿಸೋದು ಅಂದ್ಬಿಟ್ಟು ಏನೇನೇನೋ ಮಾಡಿದ್ದಾಳೆ. ಬಟ್ ರಿಯಲ್ ಥರನೇ ಅಷ್ಟು ಚಂದ ಬಂದಿದ್ದಾವೆ ಎಲ್ಲ ಫೋಟೋಸ್ ಎಲ್ಲ. ಸೊ ಅದೇ ಇವಾಗ ಬರ್ತಾ ಯಾವುದು ರಿಯಲ್ ಗೊತ್ತೇ ಆಗೋದಿಲ್ಲ, ಹಂಗೆ ಆಗ್ಬಿಟ್ಟಿದೆ. ಸೊ ಯಾವುದಕ್ಕೂ ನಮ್ಮ ಒಂದು ಖುಷಿಗೆ ಇರುತ್ತಲ್ಲ, ನೆನಪಿಗೆ ಅಂದ್ಬಿಟ್ಟು ನಾವೇ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಸೊ 1 ಅಂತ ಎಲ್ಲ ಡೈಪರಿಂದ ಮಾಡಿ ಫೋಟೋಶೂಟ್ ಮಾಡಿದ್ವಿ. ಏನು ಮಾಡಕತ್ತೀದೀಪ? ಇಲ್ಲಿ ಸಿರಿಗೆ ಅಂತ ಇದು ರಾಗಿದು ಅಂತ ರೆಡಿ ಮಾಡ್ತಿದ್ದೆ. ಶೂಟ್ ಮಾಡೋಣ ಅನ್ಕೊಂಡೆ ಮರ್ತೋಗ್ಬಿಡ್ತು ರೆಸಿಪಿ. ಏನಿಲ್ಲ ಇದ್ರಲ್ಲಿ ನಾನು ಈ ಕಪ್ಪಲ್ಲಿ 1 ಕಪ್ ಫುಲ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಕಪ್ಪು ಚಿರೋಟಿ ರವೆ ಬರುತ್ತಲ್ಲ ಅದಾದ್ರೂ ತೊಗೋಬೋದು, ಇಲ್ಲಾಂದರೆ ಸೂಜಿ ಬರುತ್ತಲ್ಲ ಅದು ತೊಗೋಬೋದು. ಅರ್ಧ ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿನಿ. ಅದಾದಮೇಲೆ ಇದಕ್ಕೆ ಸಬ್ಬಸಿಗೆ ಸೊಪ್ಪು, ಜೀರಿಗೆ, ಅಜ್ವಾನ, ಅರಿಶಿನ, ಖಾರ, ಉಪ್ಪು, ಸ್ವಲ್ಪ ಮೊಸರು ಮತ್ತು ಒಂದು ಸ್ವಲ್ಪ ನೀರು ಹಾಕಿ ದೋಸೆ ಹಾಕಕ್ಕೆ ಬರೋಂಗೆ ಇನ್ನು ಸ್ವಲ್ಪ ಬೇಕಿದ್ರೆ ನೀರು ಆ್ಯಡ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯ್ತು, ಚೆನ್ನಾಗಿರುತ್ತೆ. ಸಬ್ಬಸ್ಗಿನೂ ಇರುತ್ತಲ್ಲ. ಜೀರಿಗೆ, ಅಜ್ವಾನ ಹೊಟ್ಟೆ ನೋವು ಬರಲ್ಲ ಮಾಡ್ತೇವ್ರಿಗೆಲ್ಲ. ಸೊ ಕ್ವಿಕ್ಕಾಗೂ ಆಗ್ಬಿಡುತ್ತೆ, ಆರಾಮನೂ ಇದೆ. ಸೊ ಚೆನ್ನಾಗಿದೆ. ಸೊ ಎಷ್ಟು ಮಾಡಿದ್ದೀನಿ. ಇವಾಗ ಇಲ್ಲಿ ಸಿರಿ ಅವಳಿಗೆ ಅಂತ ಜೀರಿಗೆ ಮತ್ತು ನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದಾಳ. ಊಟ ಮಾಡ್ತಾ ಇದೀಯಾ? ಅದಕ್ಕೆ ಲಾಕ್ ತೆಗ್ದಿಯಾ? ಓಕೆ, ಗುಡ್ ಗರ್ಲ್. ಈ ಅನ್ನ ಮತ್ತೆ ಪಪ್ಪು, ಹಾಲು, ಮೊಸರು ತಿಂತದಾಳು, ಒಂದು ಚಟ್ನಿ ರಾಣಿ. ಐ ಲವ್ ಯು. ತೋರಿಸುತ್ತ ಶೇಪ್. ಸೊ ಅಷ್ಟೇ, ಈ ಥರ ಇತ್ತು ಸಿಂಪಲಾಗಿ ಡಿನ್ನರ್. ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂದ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ಒಳ್ಳೊಳ್ಳೆ ಕಂಟೆಂಟ್ ಜೊತೆ ಬೇಗ ಸಿಗ್ತೀನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.